ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಲಿಂಕ್ ಹಾಕ್ತೀನಿ, ಕ್ಲಿಕ್ ಮಾಡಬೇಡಿ. ಉಪೇಂದ್ರ ಅವರ ಈ ಬುದ್ಧಿವಂತಿಕೆಯ ಮಾತು ಯಾರಿಗೂ ಅರ್ಥ ಆಗಲ್ಲ. ಹೌದು, ನಿಜವಾಗ್ಲೂ ಅವರು ಏನು ಹೇಳ್ತಾರೋ ಅದು ಅವ್ರಿಗೆ ಅರ್ಥ ಆಗಬೇಕು ಹೊರತು ನಮಗಂತೂ ನಿಜವಾಗ್ಲೂ ಆ ಅರೆ ಬುದ್ಧಿವಂತಿಕೆ ಇರೋರ್ಗಂತೂ ಇದು ನಿಜವಾಗ್ಲೂ ಅರ್ಥ ಆಗಲ್ಲ. ಅದರಲ್ಲೂ ಬುದ್ಧಿವಂತಿಕೆಯಲ್ಲಿ PhD ಮಾಡ್ಬೇಕು ಅನ್ಸುತ್ತೆ. ಆ ರೀತಿ ಇದ್ದವ್ರಿಗೆ ಮಾತ್ರ ಇದು ಅರ್ಥ ಆಗುವಂಥದ್ದು. ಸೊ ಅದೇ ರೀತಿ ಉಪೇಂದ್ರ ಅವರೊಂದು ಪೋಸ್ಟ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮಗೆ ಇರುವಂತಹ ಈಗ ಸದ್ಯದ ಪರಿಸ್ಥಿತಿ ಏನಪ್ಪಾ ಅಂದರೆ ಸಿಲಿಂಡರ್ನ ವಿಷಯ. ಸೊ ಈ ಸಿಲಿಂಡರ್ ಬಂದಾಗ ಸಿಲಿಂಡರ್ ಯಾವ ರೀತಿ ಈಗ ಯಾರಿಗೂ ಸಿಗ್ತಾ ಇಲ್ಲ. ಅದರಲ್ಲಿ ಸಾಕಷ್ಟು ಹೋಟೆಲ್ಗಳು ಕೂಡ ಮುಚ್ಚಿ ಹೋಗುವಂತಹ ಪರಿಸ್ಥಿತಿ ಬರ್ತಾ ಇದೆ. ಇನ್ನು ಸಿಲಿಂಡರ್ ವಿಷಯಕ್ಕೆ ಬಂದಾಗ ಈ ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ಏನು ನಡೀತಾ ಇದೆ, ಸೊ ಈ ಒಂದು ಕಾರಣಕ್ಕಾಗಿ ಸಿಲಿಂಡರ್ ಯಾರಿಗೂ ಸಿಗ್ತಾ ಇಲ್ಲ. ಅದರಲ್ಲೂ ಹೋಟೆಲ್ಗಳಾಗಿರ್ಬೋದು ಕೆಲವೊಂದು ಬಾಗಿಲನ್ನು ಮುಚ್ಚುವಂತ ಪರಿಸ್ಥಿತಿ ಕೂಡ ಬಂದಿದೆ. ಸೊ ಹಾಗಾಗಿ ಸಿಲಿಂಡರ್ ಇಂದ ಎಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ. ಆದ್ರೂ ಕೂಡ ಉಪೇಂದ್ರ ಅವರ ಈ ಪೋಸ್ಟ್ ಯಾಕೆಷ್ಟು ವೈರಲ್ ಆಗ್ತಾ ಇದೆ, ಏನಿದೆ ಈ ಪೋಸ್ಟ್ ಅಲ್ಲಿ ಅಂತ ನೋಡೋದಾದ್ರೆ, ನನಗೂ ಸಿಲಿಂಡರ್ಗೂ ಲಿಂಕೇ ಇಲ್ಲ ಗುರು ಅಂತ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ಸಾಕಷ್ಟು ವಿಷಯಗಳಲ್ಲಿ ಒಂದು ಹುಳ ಬಿಡುವಂತ ಕೆಲಸವನ್ನೇ ಮಾಡ್ತಾ ಹೋಗ್ತಾರೆ. ಪ್ರತಿಯವರ ಸಿನಿಮಾ ಆಗಿರ್ಬೋದು ಅಥವಾ ಏನೇ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರು ಕೂಡ ಆ ಪ್ರಜಾಕೀಯ ಅನ್ನೋ ಒಂದು ಟಾಪಿಕ್ ಅನ್ನು ಇಟ್ಕೊಂಡು ರಾಜಕೀಯದ ಬಗ್ಗೆ ಮಾತಾಡೋದಾಗಿರ್ಬೋದು, ರಾಜಕೀಯದ ಈಗಾದ ವಿಷಯಗಳನ್ನ ಟೀಕೆ ಮಾಡೋದಾಗಿರ್ಬೋದು, ಅದು ಅವರಿಂದ ಮಾತ್ರ ಸಾಧ್ಯ ಅಂತಾನೆ ಹೇಳ್ಬೋದು. ಸೊ ಅಂಥದ್ದೇ ಒಂದು ಉಪೇಂದ್ರ ಅವರ ಈ ಒಂದು ಪೋಸ್ಟ್ ಏನಾಗಿದೆ, ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ನಮಗೆ ಇರುವಂತ ಸದ್ಯದ ಪರಿಸ್ಥಿತಿ ಸಿಲಿಂಡರ್ ಏನು ಕೊರತೆ ಇದೆ ಅದಕ್ಕೆ ಲಿಂಕ್ ಮಾಡ್ಕೊಂಡು ಏನಾದ್ರೂ ಒಂದು ಲಿಂಕ್ ಅನ್ನ ಓಪನ್ ಮಾಡಬೇಡಿ ಅಂತ ಸೂಚನೆ ಕೊಡ್ತಿದ್ದಾರೆ. ಸೊ ಇದು ಅವ್ರಿಗೆ ಅರ್ಥ ಆಗ್ಬೇಕು ಹೊರತು ನಮ್ಮಂತವ್ರಿಗೆ ಅದು ನಿಜವಾಗ್ಲೂ ಅರ್ಥ ಆಗಕ್ ಸಾಧ್ಯ ಇಲ್ಲ. ಅದರಲ್ಲೂ ಒಂದು ವೇಳೆ ಅರ್ಥ ಆದ್ರೂ ಕೂಡ ಅಂಥವ್ರು ಅವರಿಗಿಂತ ಅಂದ್ರೆ ಬುದ್ಧಿವಂತರು ಅಂತ ಅನ್ಕೋಬಹುದು. ಯಾಕಂದ್ರೆ ಕೆಲವೊಂದು ಮಾತು ಅವ್ರು ಹೇಳಿದ್ದು ಅವ್ರಿಗೆ ಅರ್ಥ ಆಗಲ್ಲ ಅಂತ ಎಷ್ಟೋ ವೇದಿಕೆ ಮೇಲೆ ಕೂಡ ಹೇಳ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈ ಒಂದು ಪೋಸ್ಟ್ ಇದೆ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತದ್ದು. ಸೊ ನಮ್ಗಿರುವಂತ ಸಿಲಿಂಡರ್ ಪರಿಸ್ಥಿತಿಯನ್ನ ಈಗ ಅಕ್ಷಯ್ ಅವರು ಕೂಡ ಎದುರಿಸ್ತಿದ್ದಾರೆ. ಸಿನಿಮಾ ನಟರಾಗಿರುವಂತಹ ಅಕ್ಷಯ್ ಅವರು ಹಿಂದಿ ಚಿತ್ರದಲ್ಲಿ ಅಂದ್ರೆ ಹೆಸರು ಮಾಡಿರುವಂತಹ ಅಕ್ಷಯ್ ಅವರು ಕೂಡ ಈ ಒಂದು ಪರಿಸ್ಥಿತಿಯನ್ನ ಎದುರಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದು ಸಿಲಿಂಡರ್ ಇಂದ ಸಾಕಷ್ಟು ಜನಗಳಿಗೆ ಕೊರತೆ ಉಂಟಾಗಿರೋದು ಆಗಿರ್ಬೋದು, ಅಥವಾ ಈಗ ಅಡಿಗೆ ಬೇಲೆ ಅಂದ್ರೆ ಸಿಲಿಂಡರ್ ಬಿಟ್ಟು ಈಗ ಒಲೆಯಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಹಾಗಾಗಿ ಈ ಒಂದು ಪೋಸ್ಟ್ ಅನ್ನು ಯಾಕೆ ಇವರು ಹಾಕೊಂಡಿದ್ದಾರೆ, ಉಪೇಂದ್ರ ಅವರು ಈ ಒಂದು ಪೋಸ್ಟ್ ಹಾಕೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಈಗ ಸದ್ಯಕ್ಕೆ ಇರುವಂತ ಪರಿಸ್ಥಿತಿ, ಇನ್ನು ತಲೆಗೆ ಹುಳ ಬಿಡೋದ್ರಲ್ಲಿ ಉಪೇಂದ್ರ ಅವರು ಎತ್ತಿದ ಕೈ ಅಂತಾನೆ ಎಲ್ರಿಗೂ ಗೊತ್ತು. ಸೊ ಹಾಗಾಗಿ ಕೆಲವೊಂದು ಏನೇ ಒಂದು ಮಾತು ವಿಷಯಕ್ಕೆ ಬಂದ್ರು ಕೂಡ ಆ ತಲೆಗೆ ಹುಳ ಬಿಡುವಂತ ವಿಷಯದಲ್ಲಿ ಉಪೇಂದ್ರ ಅವರು ಯಾವಾಗ್ಲೂ ಮುಂದೆ ಇರ್ತಾರೆ ಅಂತ ಹೇಳ್ಬೋದು. 2-3 ದಿನದಿಂದ ಈ ಒಂದು ವಿಚಾರಕ್ಕೆ ಪೋಸ್ಟ್ ಗಳನ್ನ ಹಾಕೊಂಡು ಬರ್ತಾ ಇದ್ದಾರೆ. ಸೊ ಇನ್ನು ಈ ಪೋಸ್ಟ್ ಆಮೇಲೆ ಈ ಲಿಂಕ್ ಇದು ಯಾವ್ದಾದ್ರು ಅವರ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದ ಅಂತ ಅಭಿಮಾನಿಗಳಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಏನಾದ್ರೂ ಅವರ ಸಿನಿಮಾದ ಬಗ್ಗೆ ಏನಾದ್ರೂ ಹಿಂಟ್ ಕೊಡ್ತಾ ಇದ್ದಾರಾ ಅಂತ ಅವರ ಅಭಿಮಾನಿಗಳು ಕೂಡ ಒಂಥರ ಕನ್ಫ್ಯೂಷನ್ ಪಡುವಂತಾನೆ ವಿಷಯ. ಆದ್ರೂ ಅವರ ಒಂದು ಈ ಪೋಸ್ಟ್ ಎಲ್ಲಿಂದನೋ ಎಲ್ಲಿ ಹೋಗಿ ಲಿಂಕ್ ಆಗಿ ಅದಿನ್ನೂ ಯಾರಿಗೋ ಸಿಂಕ್ ಆಗೋದಕ್ಕೆ ಇದೇನಾದ್ರೂ ಕಾರಣ ಆಗ್ತಾ ಇದೆ, ಅಥವಾ ಉಪೇಂದ್ರ ಅವರು ಸಿನಿಮಾದ ಬಗ್ಗೆ ಏನಾದ್ರು ಈ ಮೂಲಕ ಹಿಂಟ್ ಕೊಡ್ತಾ ಇದ್ದಾರಾ ಅದು ಕೂಡ ಗೊತ್ತಾಗ್ತಿಲ್ಲ. ಬಟ್ ಅವರ ಈ ಒಂದು ಪೋಸ್ಟ್ ಎಲ್ಲರ ತಲೆಗೆ ಅಂತೂ ಹುಳ ಬಿಟ್ಟಿರೋದಂತೂ ಕನ್ಫರ್ಮ್ ಅಂತ ಹೇಳ್ಬೋದು. ಇನ್ನು ಆ ಲಿಂಕಿಗೂ ಈ ಲಿಂಕಿಗೂ ಯಾವುದೇ ರೀತಿಯ ಸಿಂಕ್ ಅಂತೂ ಆಗ್ತಾ ಇಲ್ಲ, ಅದನ್ನಂತೂ ನಾವು ಗಮನಿಸಬಹುದು.